ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿ ವತಿಯಿಂದ 340 ದಿನಗಳಿಂದ ಚುನಾವಣಾ ಪದ್ಧತಿ ಸುಧಾರಿಸಿ ಭ್ರಷ್ಟಾಚಾರ ನಿಯಂತ್ರಿಸಿ ದೇಶ ಉಳಿಸಿ ಎಂದು ಸಂಸ್ಥಾಪಕರಾದ ರಮೇಶ್ ಅವರು ಮೌನ ಹಾಗೂ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡುತ್ತಿರುವುದು ಕಂಡುಬಂದಿದೆ. ಕಲಬುರಗಿ ನಗರದ ಟೌನ್ ಹಾಲ್ ಬಳಿ ಸುಮಾರು 340 ದಿನಗಳಿಂದ ಪ್ರತಿಭಟನೆ ನಿರತರಾಗಿರುವ ರಮೇಶ್ ಆರ್ ದುತ್ತರಿಗೆ ಅವರು ಚುನಾವಣಾ ಪದ್ಧತಿಯನ್ನು ಸುಧಾರಿಸಬೇಕು, ಭ್ರಷ್ಟಾಚಾರ ನಿಯಂತ್ರಿಸಿ ದೇಶ ಉಳಿಸಬೇಕು ಎಂದು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಚುನಾವಣೆಗೆ ಸ್ಪರ್ಧಿಸುವಂತಾಗಬೇಕು. ಅಭ್ಯರ್ಥಿಗಳು ಅವಧಿ ಪೂರ್ಣ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದಾಗ ಅಥವಾ ಮರಣ ಹೊಂದಿದಾಗ ಹಾಗೂ ಲೋಕಸಭೆ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳಿಗೆ ಕನಿಷ್ಠ ಪದವಿ ಶಿಕ್ಷಣದ ಅರ್ಹತೆಯನ್ನು ಇಂದು ದೇಶದಲ್ಲಿ ಸರ್ ಅವರು ಒಂದು ತಾಡ್ಪತ್ರೆ ಬೇಕಾಗಿತ್ತು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.